ನಮಸ್ತೆ ಸ್ನೇಹಿತರೆ, ಇವತ್ತು ಇನ್ನು ಮಿಕ್ಕಿರೋ ಮರಗಳನ್ನ ತೋರಿಸ್ತೀನಿ. ನಾನು ಕೆಲವೊಂದು ಯಾವ್ದಾದ್ರು ಮಿಸ್ ಔಟ್ ಆಗಿದ್ರೆ ನೆಕ್ಸ್ಟ್ ಯಾವಾಗಲಾದ್ರೂ ಹೇಳ್ತೀನಿ ನಿಮಗೆ. ಈಗ ತೋರಿಸೋ ಮರಗಳದ್ದು ಒಂದಷ್ಟು ಹೆಸರುಗಳು ಗೊತ್ತಿಲ್ಲ, ಸೊ ದಯವಿಟ್ಟು ಕ್ಷಮಿಸಿ. ನಿಮಗೇನಾದರೂ ಗೊತ್ತಿದ್ರೆ ನನಗೆ ತಿಳಿಸಿ. ಸೊ ಇದು ಲಿಂಬೆಹಣ್ಣು ಗಿಡ. ಇದು ಹಾಗೆ ನಾವು ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ವಲ್ಲ ವೇಸ್ಟು, ಸೊ ಅದರಿಂದ ಬಂದಿರೋದು. ತುಂಬ ಚೆನ್ನಾಗಿ ಬಂದಿದೆ. ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಲಿಂಬೆಹಣ್ಣೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ತೆಗೆದು ಬಿಡೋಣ ಅಂತ ಹೇಳಿದ್ರು. ನಾನು ಲಿಂಬೆಹಣ್ಣು ಬೇಕು, ನಾವು ನೆಕ್ಸ್ಟು ಡಿಶ್ ವಾಶು ಅಂಟ್ವಾಳಕಾಯಿಂದೆಲ್ಲ ಮಾಡಬೇಕು, ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಡ್ಸ್ಕೊಂಡಿದ್ದೀನಿ. ಇಲ್ಲಿ ಇದೊಂದು ಗಿಡ ಬಂದಿದೆ. ಇದು ಗಿಡ ಯಾವುದಂತ ಗೊತ್ತಿಲ್ಲ. ಆನ್ಲೈನಲ್ಲಿ ನೋಡಿದಾಗ ಅವಕಾಡೋನೋ ಇಲ್ಲ ಯಾವುದೋ ಸಪೋಟಾನೋ ಏನೋ ಒಂದು ಹೆಸರು ಬಂತು, ಗೊತ್ತಿಲ್ಲ ನನಗೆ. ವೈಟ್ ಸಪೋಟ ಅಂತೇನೋ. ಸೊ ಕಾದು ನೋಡಬೇಕು ಯಾವ ರೀತಿ ಬರುತ್ತೆ ಏನಂತ ಹೇಳಿಬಿಟ್ಟು. ಹಾಗೇನು ಇಲ್ಲೊಂದು ಚೇಪೆಕಾಯಿ ಗಿಡ ಇದೆ, ಅದ್ರ ಜೊತೆ ಲಿಂಬೆಹಣ್ಣು ಗಿಡ ಕೂಡ ಇದೆ. ಇದು ಹಾಗೇನು ಸಿಹಿ ಹುಣಸೆ ನಿಮಗೆ ಮುಂಚೆ ಹೇಳಿದ್ದೆ, ಸೊ ಅದು ಕೂಡ ಹಾಕಿದ್ದೀವಿ ನಾವು. ಇಲ್ಲಿ ಇನ್ನೊಂದು ಗಿಡ ಇದೆ, ಇದು ಬಾದಾಮ್ ಅಥವಾ ಹಲಸಿನ ಹಣ್ಣು ಇರಬೇಕು, ಸರಿ ಗೊತ್ತಿಲ್ಲ. ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಬಾದಾಮ್ ಅಂತ ಹೇಳಿತ್ತಂತ ಅನಿಸುತ್ತೆ. ಮತ್ತೆ ಇನ್ನೊಂದ್ಸತಿ ಚೆಕ್ ಮಾಡಬೇಕು, ಇಲ್ಲ ಕಾದು ನೋಡ್ಬೋದು ನಾವು ಅಷ್ಟೇ. ಸೊ ತುಂಬ ಸಾಫ್ಟ್ ಆಗಿದೆ, ಲೀವ್ಸು ಚೆನ್ನಾಗಿದೆ. ನೋಡೋಣ. ಸೊ ಈ ಹಣ್ಣಿನ ಗಿಡಗಳಲ್ಲಿ ನಾನು ಒಂದು ತಿಳ್ಕೊಂಡಿರೋದು ಏನಂತ ಹೇಳಿದ್ರೆ, ಕಸಿ ಮಾಡಿರೋದು ಮತ್ತು ನಾವು ಬೀಜ ಹಾಕಿ ಬಿತ್ತನೆ ಮಾಡ್ತೀವಲ್ಲ, ಎರಡರಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಕಸಿ ಮಾಡಿರೋ ಗಿಡಗಳಿಗೆ ನಾವು ನೀರೆಲ್ಲ ರೆಗ್ಯುಲರಾಗಿ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಅದು ಸಾಯಿಲಿಗೆ ಹೊಂದ್ಕೊಂಡಿರೋಲ್ಲ. ನಾವು ಬೇರೆ ಕಡೆಯಿಂದ ತೊಗೊಂಬಂದು ಹಾಕಿರ್ತೀವಲ್ಲ, ಸೊ ಹಾಗಾಗಿ ಅದು ಇಲ್ಲಿನ ಸಾಯಿಲ್ಗೆ ಸೆಟ್ ಆಗಬೇಕು. ಅದೇ ನೀವು ಬೀಜ ಹಾಕಿದಾಗ ಅದು ಇಲ್ಲಿರೋ ಸಾಯಿಲ್ಗೆ ಸೆಟ್ ಆಗೋದ್ಮೇಲೆ ಅದು ಬೇರು ಬಿಟ್ಕೊಳ್ಳೋದು. ಆ್ಯಂಡ್ ಬೇರು ಫಸ್ಟು ಬಿಟ್ಕೊಂಡಾದ್ಮೇಲೆ ಅದು ಮೇಲೆ ಎಲೆ ಅಥವಾ ಗಿಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಡಿಫ್ರೆನ್ಸು. ಆ ಡಿಫ್ರೆನ್ಸ್ನ ನಾನು ಈ ದಾಳಿಂಬೆ ಗಿಡ ಮತ್ತು ಪಪ್ಪಾಯಿ ಗಿಡನಲ್ಲಿ ನೋಡಿದ್ದೀನಿ. ಸೊ ಅದನ್ನು ರಿಪೋರ್ಟ್ ಮಾಡುವಾಗ ಆ ಬೇರು ಫುಲ್ ಬುಡವರೆಗೂ ಹೋದ್ಮೇಲೆ ಮೇಲೆ ಬಂದಿದ್ದದು. ಸೊ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸ್ಯಾಡ್ಲಿ ಯಾವುದೋ ಫೋಟೋ ಇದು ಯಾವುದೂ ತೆಗ್ದಿರಲಿಲ್ಲ, ಸೊ ತೆಗ್ದಿದ್ರೆ ನಿಮ್ಗೆ ಇಲ್ಲಿ ತೋರಿಸ್ಬೋದಾಗಿತ್ತು. ಸೊ ಈ ರೀತಿ ಒಂದೊಂದು ವಿಷಯನೇ ನಾನು ಕಲಿತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಒಂಥರ ಇಂಟ್ರೆಸ್ಟಿಂಗ್ ಆಗಿ. ಸೊ ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.